ಮಗಳ ಕುತ್ತಿಗೆಯನ್ನೇ ಕೊಚ್ಚಿದ ತಾಯಿ. ಮಗಳು ರಮ್ಯಾಳ ಕುತ್ತಿಗೆ ಕೊಚ್ಚಿರುವಂತದ್ದು ತಾಯಿ ಸುಜಾತಮ್ಮ. ಬೆಂಗಳೂರಿನ ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ನಡೆದಿರುವಂತ ಒಂದು ಘಟನೆ ಇದೆ. ಮಗಳ ಕುತ್ತಿಗೆಯನ್ನೇ ತಾಯಿ ಕೊಚ್ಚಾಕಿದ್ದಾರೆ. ಮಗಳು ರಮ್ಯಾಳ ಕುತ್ತಿಗೆ ಕೊಚ್ಚಿರುವಂತದ್ದು ತಾಯಿ ಸುಜಾತಮ್ಮ. ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಆ ದೃಶ್ಯಾವಳಿ ನೋಡಿದ್ಬಿಟ್ರೆ ಎಂಥವ್ರಿಗಾದ್ರೂ ಅಷ್ಟೇ ತಲೆ ತಿರುಗುತ್ತೆ, ಆ ಲೆವೆಲ್ಗೆ ಕೊಚ್ಚಾಕಿರುವಂಥದ್ದು. ಅಗ್ರಹಾರ ಲೇಔಟ್ ಹರಿಹರೇಶ್ವರ ದೇಗುಲ ಬಳಿ ಈ ಘಟನೆ ನಡೆದಿದೆ. ಮಗಳನ್ನೇ ನರಬಲಿ ಕೊಡ್ಲಿಕ್ಕೆ ತಾಯಿ ಯತ್ನವನ್ನ ಮಾಡಿದ್ಲಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಅಮಾವಾಸ್ಯೆ ದಿನವೇ ಮಗಳ ಬಲಿಗೆ ಪ್ರಯತ್ನವನ್ನ ಪಟ್ಲ. ಹಾಗಾದ್ರೆ ದೇವಸ್ಥಾನದ ಗರ್ಭಗುಡಿ ಮುಂದೆನೆ ಈ ಒಂದು ಘಟನೆ ನಡೆದಿರುವಂಥದ್ದು. ದೇವಸ್ಥಾನದ ಗರ್ಭಗುಡಿ ಮುಂದೆ ನಡೆದಿರುವಂಥ ಒಂದು ಘಟನೆ. ನರಬಲಿಗೆ ಪ್ರಯತ್ನವನ್ನ ಪಡ್ಲಾಯ್ತಾ? ಅಮಾವಾಸ್ಯೆ ಬೇರೆ ಇವತ್ತು. ಅಮಾವಾಸ್ಯೆ ಇರುವಂಥ ಈ ಸಂದರ್ಭದಲ್ಲಿ ಮಚ್ಚಿನ ಸಮೇತ ಹೋಗಿದ್ರಂತೆ. ಪೂಜೆ ವಸ್ತುಗಳು ಮಚ್ಚಿನ ಸಮೇತ ಹೋಗಲಾಗಿತ್ತಂತೆ. ಮಗಳು ತಲೆಬಾಗಿ ನಮಸ್ಕರಿಸುವಂತ ಸಂದರ್ಭದಲ್ಲಿ ಮಚ್ಚಿನಿಂದ ಕೊಚ್ಚುವಂತ ಕೆಲಸ ಆಗಿದೆ. ಸದ್ಯ ಘಟನೆ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ.